ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ನಿಮಗೆ ಪರ್ಸೆಂಟೇಜ್ ಕಾಂಪೋಸಿಷನ್ ಮತ್ತು ಮೋಲ್ ಕಾನ್ಸೆಪ್ಟ್ಸ್ ಮೇಲೆ ಪ್ರಾಬ್ಲಮ್ಸ್ ಮಾಡಿಸಿ ಫಾರ್ಮುಲಾಸ್ ಎಲ್ಲ ಬರ್ಸಿದ್ದೆ. ಸೊ ಪರ್ಸೆಂಟೇಜ್ ಕಾಂಪೋಸಿಷನ್ ಆಫ್ ಎನ್ ಎಲಿಮೆಂಟಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ನ ಮಾಡೋಣ ಈಗ. ಸೊ ಟು ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಕಾಂಪೋಸಿಷನ್ ಆಫ್ ಎನ್ ಎಲಿಮೆಂಟ್, percentage composition of an element in the given compound, ಕೊಟ್ಟಿರುವಂತ ಕಾಂಪೌಂಡ್ ಅಲ್ಲಿ ಯಾವುದಾದ್ರೂ ಒಂದು ಎಲಿಮೆಂಟಿನ ಪರ್ಸೆಂಟೇಜ್ ಆಫ್ ಕಾಂಪೋಸಿಷನ್ ಕಂಡುಹಿಡಿಯಬೇಕು ಅಂದಾಗ ಫಾರ್ಮುಲಾ ಅಟೋಮಿಕ್ ವೆಯ್ಟ್ ಆಫ್ ದಟ್ ಎಲಿಮೆಂಟ್. ಯಾವ ಎಲಿಮೆಂಟಿನ ಪರ್ಸೆಂಟೇಜ್ ಕಂಡುಹಿಡಿತಿದ್ರೋ ಆ ಎಲಿಮೆಂಟಿನ ಅಟೋಮಿಕ್ ವೆಯ್ಟ್ ಇಂಟು ಎಕ್ಸ್. ಎಕ್ಸ್ ರೆಫರ್ಸ್ ನಂಬರ್ ಆಫ್ ಆಟಮ್ಸ್ ಆಫ್ ದಟ್ ಎಲಿಮೆಂಟ್ ಇನ್ ಮಾಲಿಕ್ಯೂಲ್ ಡಿವೈಡೆಡ್ ಬೈ ಎಲ್ ಮಾಲಿಕ್ಯುಲರ್ ವೆಯ್ಟ್ ಆಫ್ ದಟ್ ಕಾಂಪೌಂಡ್ ಇಂಟು 100 ಅಲ್ವಾ. ದಿಸ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಕಾಂಪೋಸಿಷನ್ ಆಫ್ an element. So if you take methane CH4 methane ತಗೊಂಡ್ರೆ two types of elements are there. One is carbon, another one is hydrogen. ಈ ಕಾಂಪೌಂಡ್ ಮೀಥೇನ್ ಅಲ್ಲಿ if you want to find percentage of ಕಾರ್ಬನ್ನಿನ ಪರ್ಸೆಂಟೇಜ್ ನ ನೀವು ಕಂಡುಹಿಡಿಬೇಕಂದಾಗ, ಸೊ ಪರ್ಸೆಂಟೇಜ್ ಆಫ್ ಕಾರ್ಬನ್ equal to ಅಟೋಮಿಕ್ ವೆಯ್ಟ್ ಇದೆ. ಕಾರ್ಬನ್ನಿನ ಅಟೋಮಿಕ್ ವೆಯ್ಟ್ ಎಷ್ಟಮ್ಮ 12 ಇಂಟು ಎಕ್ಸ್ ರೆಫರ್ಸ್ ನಂಬರ್ ಆಫ್ ಆಟಮ್. ಇಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ 1 ಡಿವೈಡೆಡ್ ಬೈ ಮಾಲಿಕ್ಯುಲರ್ ವೆಯ್ಟ್ ಆಫ್ ಮೀಥೇನ್. ಸೊ ಮೀಥೇನ್ ತಗೊಂಡ್ರೆ ಫಾರ್ಮುಲಾ CH4, ಮಾಲಿಕ್ಯುಲರ್ ವೆಯ್ಟ್ ಕಂಡುಹಿಡಿಯಿರಿ ಸಮ್ ಆಫ್ ದ atomic weights of all the elements present in a molecule. So 1 carbon atomic weight is 12 into 1 plus 4 hydrogens atomic weight 1 ಅಥವಾ atomic weight of carbon hydrogen is 1. So 4 numbers ಇದೆ into 4. So ಎಷ್ಟಾಗುತ್ತೆ ಇದು 12 plus 4 ಎಷ್ಟಮ್ಮ 16 gram per mole. So this is the molecular weight of methane 16. So you got 12 into 1 divided by 16 molecular weight into 100. So if you did this 12 divided by 16 into 100, so it becomes 27, not 75 percentage. It's got the 75, not 75. It was 25 percentage. ಸೊ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅದು 25% ಬರುತ್ತೆ. 25 ಅಲ್ಲಪ್ಪ 75% ಇದು. ಓಕೆನಾ. ಸಿಮಿಲರ್ಲಿ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ತಗೊಂಡ್ರೆ, ಸೊ ಹೌ ಮೆನಿ ಹೈಡ್ರೋಜನ್, ಸೊ ಅಟೋಮಿಕ್ ವೆಯ್ಟ್ ಆಫ್ ಹೈಡ್ರೋಜನ್ ಇಸ್ 1 ಇಂಟು ಹೌ ಮೆನಿ ಹೈಡ್ರೋಜನ್ಸ್ ಆರ್ ದೇರ್ 4 ಡಿವೈಡ್ ಬೈ 16 ಇಂಟು 100 ಮಾಡ್ತೀರಿ. ಸೊ ದಿಸ್ ಇಸ್ 4 by 16 into 100. ಸೊ ಆನ್ಸರ್ ಬಿಕಮ್ 25%. ಸೊ ಕಾರ್ಬನ್ನಿನ ಪರ್ಸೆಂಟೇಜ್ 75 ಇದೆ, ಹೈಡ್ರೋಜನ್ ಪರ್ಸೆಂಟೇಜ್ 25 ಇದೆ. ಎರಡನ್ನೂ ನೀವು ಆಡ್ ಮಾಡಿಕೊಂಡ್ರೆ ಟೋಟಲ್ ಎಷ್ಟಾಗುತ್ತೆ 100% ಆಗುತ್ತೆ ಅಲ್ವಾ. ಸಿಮಿಲರ್ಲಿ ಇಫ್ ಯು ಟೇಕ್ ಅನದರ್ ಎಕ್ಸಾಂಪಲ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಫಸ್ಟ್ ಮಾಲಿಕ್ಯುಲರ್ ವೆಯ್ಟ್ ಕಂಡುಹಿಡ್ಕೊಳ್ಳಿ. ಕಾರ್ಬನ್ ಡೈಆಕ್ಸೈಡ್, ಹೌ ಟು ಫೈಂಡ್ ದ ಮಾಲಿಕ್ಯುಲರ್ ವೆಯ್ಟ್, ಅಟೋಮಿಕ್ ವೆಯ್ಟ್ ಸಮೇಷನ್ ಮಾಡೋದು. So atomic weight of carbon is 12, 1 carbon is there into 1 plus atomic weight of oxygen is 16, 2 oxygens are there, so into 2. So this is 12 into 1, 12 plus 32 is equal to 44 gram per mole. So this is the molecular weight of carbon dioxide. ಈಗ percentage of carbon equal to, ಈ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಕಾರ್ಬನ್ನಿನ ಪರ್ಸೆಂಟೇಜ್. ಸೊ ಈಗ ನೋಡಿದ್ರೆ ಅಟೋಮಿಕ್ ವೆಯ್ಟ್ ಇದೆ ಎಷ್ಟಿದೆ 12 ಇಂಟು ಎಕ್ಸ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 1 ಡಿವೈಡೆಡ್ ಬೈ ಮಾಲಿಕ್ಯುಲರ್ ವೆಯ್ಟ್ ಎಷ್ಟು 44 ಇಂಟು 100. ಸೊ ಈಗ 12 ಡಿವೈಡೆಡ್ ಬೈ 44 ಇಂಟು 100 ಆಗುತ್ತೆ. ಸೊ ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 27.27% ಬರುತ್ತೆ.
ಸೊ ನೆಕ್ಸ್ಟ್ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ತಗೊಳ್ಳಿ, ಇದರಲ್ಲಿ ಸೆಕೆಂಡ್ ಎಲಿಮೆಂಟ್ ಆಕ್ಸಿಜನ್. ಸೊ ಅಟೋಮಿಕ್ ವೇಟ್ ಆಫ್ ಆಕ್ಸಿಜನ್ ಇಸ್ 16. ಎಕ್ಸ್ ಅಂತ ಕೇಳ್ತಾನೆ. ಎಕ್ಸ್ ಮೀನ್ಸ್ ನಂಬರ್ ಆಫ್ ಆಟಮ್ಸ್. ಎಷ್ಟು ಆಕ್ಸಿಜನ್ಸ್ ಇದೆ ಇಲ್ಲಿ? 2 ಆಕ್ಸಿಜನ್ಸ್ ಇದೆ. ಡಿವೈಡೆಡ್ ಬೈ ಮಾಲಿಕ್ಯುಲರ್ ವೇಟ್ ಇಸ್ ಬಂತು 44 into 100. ಸೊ ಇದು 32, 16 2 32 ಡಿವೈಡೆಡ್ ಬೈ 44 into 100 ಮಾಡಿ. ಸೊ ನಿಮಗೆ ಆನ್ಸರ್ ಬಂದು ಇಲ್ಲಿ 72.76 ಸಮಥಿಂಗ್ ಬರುತ್ತೆ. ಓಕೆನಾ? ಇವೆರಡನ್ನು ನೀವು ಆಡ್ ಮಾಡಿ 99.99% ಅಂದ್ರೆ ಎಲ್ಲ ಎಲಿಮೆಂಟ್ಸ್ ಇನ ಪರ್ಸೆಂಟೇಜಸ್ ಆಡ್ ಮಾಡಿದ್ರೆ ನಿಮಗೆ ಓವರ್ ಆಲ್ 100% ಅಥವಾ 99.999% ಬರಬೇಕು. ಅರ್ಥ ಆಗ್ತಿದ್ಯಾ? ಸೊ ಈ ರೀತಿ ನೀವು ಕೊಟ್ಟಿರೋ ಕಾಂಪೌಂಡ್ ಅಲ್ಲಿ ಯಾವ ಎಲಿಮೆಂಟಿನ ಪರ್ಸೆಂಟೇಜ್ ಕಾಂಪೋಸಿಷನ್ ಅದು ನೀವು ಕಂಡುಹಿಡಿಬಹುದು. 1 ಮಾರ್ಕ್ ಅಥವಾ 2 ಮಾರ್ಕ್ಸ್ ಗೆ ಕೆಲವೊಂದ್ಸತಿ ಪ್ರಾಬ್ಲಮ್ಸ್ ಕೇಳ್ತಾ ಇರ್ತಾನೆ. ಸೊ ಟೇಕ್ ಎನಿ ಕಾಂಪೌಂಡ್, ಯಾವ ಕಾಂಪೌಂಡ್ ಆದ್ರೂ ತಗೊಳ್ಳಿ, ಅದರಲ್ಲಿ ಯಾವ್ದಾದ್ರು ಒಂದು ಎಲಿಮೆಂಟ್ ಇಂದು ಪರ್ಸೆಂಟೇಜ್ ಕಂಡುಹಿಡಿಬೇಕಂದ್ರೆ ಆಡ್ ಪುಟ್ ದ ಫಾರ್ಮುಲಾ ಹಿಯರ್. percentage composition of that element in the given compound equal to atomic weight into x divided by molecular weight into 100. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವು you can find percentage composition of any element in the given compound. So ಈಗ ನಾವು ಇಲ್ಲಿವರೆಗೂ ಈ ಫಸ್ಟ್ ಚಾಪ್ಟರ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ನಲ್ಲಿ ನಾವು ಮ್ಯಾಟರ್ ಬಗ್ಗೆ ಮತ್ತೆ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಬಗ್ಗೆ, ಆಮೇಲೆ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್, ಡಾಲ್ಟನ್ಸ್ ಅಟಾಮಿಕ್ ಥಿಯರಿ, ಆಮೇಲೆ ನೆಕ್ಸ್ಟ್ ನಿಮಗೆ ಮೋಲ್ ಕಾನ್ಸೆಪ್ಟ್, ಆಮೇಲೆ ಪರ್ಸೆಂಟೇಜ್ ಕಾಂಪೋಸಿಷನ್ಸ್ ಇಷ್ಟು ಓದಿದೀವಿ ನಾವು. ಸೊ ಈಗ ನೆಕ್ಸ್ಟ್ ನಾನು ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ಸೊ 3 ಮಾರ್ಕ್ಸ್ಗೆ ಡೆಫಿನೆಟ್ ಆಗಿ ಬರುತ್ತೆ ನಿಮ್ಮ ಎಕ್ಸಾಮಿನೇಷನ್ 3 ಮಾರ್ಕ್ಸ್ಗೆ. ಸೊ ದಟ್ ಈಸ್ ವಾಟ್ ವಿ ಆರ್ ಡಿಸ್ಕಸಿಂಗ್, ದಟ್ empirical and molecular formula. Empirical formula and molecular formula. Empirical formula and molecular formula. Empirical formula and molecular formula. So what is empirical formula and what is molecular formula? Empirical formula ಅಂದ್ರೆ ನಮಗೆ ಫಾರ್ಮುಲಾ ಅಂದ್ರೆ ಗೊತ್ತಲ್ವಾ? ಇಲ್ಲಿ ಕೆಮಿಸ್ಟ್ರಿನಲ್ಲಿ ನೀವು ಕೆಮಿಕಲ್ಸ್ ಇನ ಫಾರ್ಮುಲಾಸ್ ಬರೀತೀವಿ. ಸೊ ಎಂಪಿರಿಕಲ್ ಫಾರ್ಮುಲಾ ಅಂದ್ರೆ ನೋಡಿ, ಈಗ ಬೆನ್ಝೀನ್ ಇದೆ ಅಂತ ಇಟ್ಕೊಳ್ಳಿ. ಬೆನ್ಝೀನ್. ಸೊ ಬೆನ್ಝೀನಿನ ಫಾರ್ಮುಲಾ ಏನಮ್ಮ? ಕೆಮಿಕಲ್ ಫಾರ್ಮುಲಾ ಈಸ್ C6H6. ಸೊ ದಿಸ್ ಇಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಬೆನ್ಝೀನ್. This is the molecular formula of benzene. True formula. And this is the actual formula. ಇದರಲ್ಲಿ ಏನು ತೋರಿಸ್ತಾ ಇದೆ ನಿನಗೆ? ಇದರಲ್ಲಿ C6H6 ಇದೆ. ಹಂಗಂದ್ರೆ ಅರ್ಥ, ಈ ಬೆನ್ಝೀನ್ ಅನ್ನೋ ಒಂದು ಮಾಲಿಕ್ಯೂಲ್ ನಲ್ಲಿ, ಬೆನ್ಝೀನ್ ಅನ್ನೋ ಮಾಲಿಕ್ಯೂಲ್ ನಲ್ಲಿ 6 ಕಾರ್ಬನ್ ಇದೆ, 6 ಹೈಡ್ರೋಜನ್ ಇದೆ. 6 ಕಾರ್ಬನ್ಸ್ 6 ಹೈಡ್ರೋಜನ್ಸ್ ಆರ್ ಪ್ರೆಸೆಂಟ್ ಇನ್ ದ ಬೆನ್ಝೀನ್ ಅಂತ ನಮಗೆ ಸೊ ಫಾರ್ಮುಲಾದಲ್ಲಿ ಹೇಳ್ತಾ ಇದೆ. ಹಾಗಾದ್ರೆ ನಿಮ್ಗೆ ಗೊತ್ತಾಗಿರ್ಬೇಕೀಗ ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೆ ಟ್ರೂ ಫಾರ್ಮುಲಾ. ಇಟ್ ಈಸ್ ದ ಟ್ರೂ ಫಾರ್ಮುಲಾ ಆಫ್ ದ ಕಾಂಪೌಂಡ್. ಟ್ರೂ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಏನ್ ರೆಪ್ರೆಸೆಂಟ್, ವಿಚ್ ಇಂಡಿಕೇಟ್ಸ್ ವಾಟ್? ವಿಚ್ ಇಂಡಿಕೇಟ್ಸ್ exact number of elements. exact number of elements. ಯಾವ ಎಲಿಮೆಂಟ್ ಎಷ್ಟೆಷ್ಟು ನಂಬರ್ಸ್ ಅಲ್ಲಿ ಇದೆ ಅಂತ ನಮಗೆ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಈಸ್ ದ ಟ್ರೂ ಫಾರ್ಮುಲಾ ಆಫ್ ದ ಕಾಂಪೌಂಡ್ which represent, which indicates what? Which indicates exact number of elements of that atom present in the compound. One molecule. ಅಥವಾ ಒಂದೇ ಒಂದು ಬೆನ್ಝೀನ್ ಮಾಲಿಕ್ಯೂಲ್ ಅಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ, ಎಷ್ಟು ಹೈಡ್ರೋಜನ್ ಆಟಮ್ಸ್ ಇದೆ ಅನ್ನೋದನ್ನ ಆಕ್ಚುಲ್ ಎಕ್ಸಾಕ್ಟ್ ನಂಬರ್ನ ತೋರಿಸೋದು ಮಾಲಿಕ್ಯುಲರ್ ಫಾರ್ಮುಲಾ. ನಾನು ಮಾಲಿಕ್ಯುಲರ್ ಫಾರ್ಮುಲಾ ಆಮೇಲೆ ಮಾತಾಡ್ತಿದ್ದೀನಿ. ಈಗ ಫಸ್ಟ್ ನಾನು ಏನ್ ಮಾತಾಡ್ತಾ ಇದ್ದೀನಿ ಈಗ ಎಂಪಿರಿಕಲ್ ಫಾರ್ಮುಲಾ. ನೋಡಿ, C6H6 ಮಾಲಿಕ್ಯುಲರ್ ಫಾರ್ಮುಲಾ ಅನ್ನೋದಾದ್ರೆ ಇದನ್ನ ಇನ್ನೂ ಸಿಂಪಲ್ ಆಗಿ ಬರೆಯೋಕ್ಕಾಗುತ್ತಾ ನೋಡಿ. C6H6 ಇಲ್ಲಿ 6 ಕಾರ್ಬನ್ 6 ಹೈಡ್ರೋಜನ್ಸ್ ಇದೆ, ಡಿವೈಡೆಡ್ ಬೈ 6. ಇದನ್ನ 6 ಇಂದ ಡಿವೈಡ್ ಮಾಡಿಬಿಡು, ಇಟ್ ಬಿಕಮ್ CH. ಸೊ ಇದು ಆಕ್ಚುಯಲ್ ಟ್ರೂ ಫಾರ್ಮುಲಾ. ಇದು ಸಿಂಪ್ಲೆಸ್ಟ್ ಫಾರ್ಮುಲಾ. ಆಕ್ಚುಲಿ ಬೆನ್ಝೀನಿನ ಫಾರ್ಮುಲಾ ಏನಾರ ನೀವು ಎಕ್ಸಾಮ್ ಅಲ್ಲಿ ಕೇಳಿದ್ರೆ CH ಬರಿಬಾರ್ದು, ಏನ್ ಬರಿಬೇಕು? C6H6. ನಾವೆಲ್ಲ ಕಡೆಗೂ ಮಾಲಿಕ್ಯುಲರ್ ಫಾರ್ಮುಲಾನೇ ತಗೊಳ್ಳೋದು.
ನಾವೆಲ್ಲಾ ಕಡೆಗೂ ಏನ್ ತಗೊಳ್ತೀವಿ, ಮಾಲಿಕ್ಯುಲರ್ ಫಾರ್ಮುಲಾ ತಗೊಳ್ತಿದ್ವಿ. ಬಟ್ ಎಂಪೆರಿಕಲ್ ಫಾರ್ಮುಲಾ ಅಂತ ಇನ್ನೊಂದಿದೆ. ಆ ಎಂಪೆರಿಕಲ್ ಫಾರ್ಮುಲಾ ಅಂದ್ರೆ ಇಟ್ ಈಸ್ ದ ಸಿಂಪ್ಲೆಸ್ಟ್ ರೇಷಿಯೋ or simplest formula of the compound which indicates ratio of number of simple ratio ಅಂತಾರೆ, not exact ratio. ಏನಮ್ಮ ಇದು? simple ratio of number of elements of that atom present in the molecule. ಅಂದ್ರೆ ಸಿಂಪಲ್ ಆಗಿರುತ್ತೆ. ಸೊ ಈಗ ನೀವು ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ. C2H6 ಇದ್ರ ಹೆಸರು ಏನಮ್ಮ? ಈಥೇನ್ ಕಾಂಪೌಂಡಿನ ಮಾಲಿಕ್ಯುಲರ್ ಫಾರ್ಮುಲಾ ಬಂದು C2H6. ಇದು ಟೋಟಲ್ ಫಾರ್ಮುಲಾ, ಎಕ್ಸಾಕ್ಟ್ ಫಾರ್ಮುಲಾ, ಟ್ರೂ ಫಾರ್ಮುಲಾ, ವಿಚ್ ಇಸ್ ಆಲ್ಸೋ ನೋನ್ ಆಸ್ ಮಾಲಿಕ್ಯುಲರ್ ಫಾರ್ಮುಲಾ. ಏನಮ್ಮ ಇದು? ಮಾಲಿಕ್ಯುಲರ್ ಫಾರ್ಮುಲಾ. ಇನ್ನೂ ಸಿಂಪಲ್ ಆಗಿ ಬರೀಬಹುದಾ ಇದನ್ನ? ಯಾವ ರೀತಿ ಬರೀತೀಯ? 2 ಮತ್ತೆ 6 ಇದೆ ನಂಬರ್. ಇದನ್ನ ನೀನು 2 ಇಂದ ಡಿವೈಡ್ ಮಾಡ್ಬಿಡು. ಸೊ ಇದು 2 1s ಆಗುತ್ತೆ, ಇದು 2 3s ಆಗುತ್ತೆ. ಆಗ ಏನ್ ಬರುತ್ತೆ? CH3 ಬರುತ್ತೆ. ಏನ್ ಬರುತ್ತೆ? CH3. ಈ CH3 ಅನ್ನೋದು ಎಂಪೆರಿಕಲ್ ಫಾರ್ಮುಲಾ. CH3 ಅನ್ನೋದು ಎಂಪೆರಿಕಲ್ ಫಾರ್ಮುಲಾ. C2H6 ಅನ್ನೋದು ಮಾಲಿಕ್ಯುಲರ್ ಫಾರ್ಮುಲಾ. ಹಂಗೆ ಯಾವುದೇ ಒಂದು ಮಾಲಿಕ್ಯೂಲ್ ತಗೊಳ್ಳಿ, ಅದರಲ್ಲಿ ಆಕ್ಚುಯಲ್ ಫಾರ್ಮುಲಾ ಅಂತ ಏನಿದೆ, ಟ್ರೂ ಫಾರ್ಮುಲಾ ಅಂತ ಏನಿದೆ, ಅದನ್ನ ನಾವು ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಕರಿತೀವಿ. ಸೊ ಅದನ್ನ ರೇಷಿಯೋ ತಗೊಂಡು ಸಿಂಪಲ್ ಆಗಿ ಬರೆಯುವಂತದನ್ನ ಏನ್ ಮಾಡ್ತೀವಿ ನಾವು? ಎಂಪೆರಿಕಲ್ ಫಾರ್ಮುಲಾ ಅಂತ ಕರಿತೀವಿ. ಒಂದೊಂದ್ ಸತಿ ಫಾರ್ ಎಕ್ಸಾಂಪಲ್ CH4 ಈ ಮಾಲಿಕ್ಯೂಲ್ ತಗೊಂಡಿದ್ದೀವಿ ನೋಡಿ. ಈ ಮಾಲಿಕ್ಯೂಲ್ ನಲ್ಲಿ 1 ಕಾರ್ಬನ್ ಇದೆ, 4 ಹೈಡ್ರೋಜನ್ಸ್ ಇದೆ. ರೇಷಿಯೋ ಇದಕ್ಕಿಂತ ಕಡಿಮೆ ಮಾಡಕ್ ಬರಲ್ಲ. ಯಾಕೆಂದ್ರೆ 1:4 ರೇಷಿಯೋನ ಯು ಕಾಂಟ್ ಮೇಕ್ ಇಟ್ ಅಗೈನ್ ಸಿಂಪಲ್ ಫಾರ್ಮ್ ಅಲ್ಲಿ ನಾವು ಬರೆಯಕ್ ಬರಲ್ಲ. ಇಷ್ಟೇ, 1:4 ಅನ್ನೋದು ಇಷ್ಟೇ. ಬಟ್ ಇಲ್ಲಿ ತರ 2:6 ಅಂತ ಹೇಳಿ ಇದನ್ನ 1:3 ಅಂತ ನೀವು ಬರೀಬಹುದು ಸಿಂಪಲ್ ಆಗಿ. ಆದ್ರೆ 1:4 ನ ಇನ್ನೂ ಸಿಂಪಲ್ ಮಾಡಕ್ ಬರೆಯಲ್ಲ. ಈ CH4 ಮೀಥೇನ್ ಮಾಲಿಕ್ಯೂಲ್ಗೆ ಎಂಪೆರಿಕಲ್ ಫಾರ್ಮುಲಾನು ಇದೆ, ಮಾಲಿಕ್ಯುಲರ್ ಫಾರ್ಮುಲಾನು ಇದೆ, ಎರಡು ಇದೆ ಬರುತ್ತೆ. ಆದ್ರೆ ಈಥೇನ್ ಮಾಲಿಕ್ಯೂಲ್ ತಗೊಂಡಾಗ ಮಾಲಿಕ್ಯುಲರ್ ಫಾರ್ಮುಲಾ ಬಂದು C2H6 ಆಗುತ್ತೆ, ಎಂಪೆರಿಕಲ್ ಫಾರ್ಮುಲಾ ಬಂದು CH3 ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇಷ್ಟೇ ನೆನ್ಪಿಟ್ಕೊಳ್ಳಿ. ನಾವು ಎಲ್ಲಾ ಕಡೆಗೂ ಬಳಸೋದು ಮಾಲಿಕ್ಯುಲರ್ ಫಾರ್ಮುಲಾನೇ. ಬಟ್ ಈ ಮಾಲಿಕ್ಯುಲರ್ ಫಾರ್ಮುಲಾನ ನೀವು ಕಂಡುಹಿಡಿಯುವಂತ ಒಂದು ಪ್ರೋಸೆಸ್ ಅಲ್ಲಿ ನಮಗೆ ಎಂಪೆರಿಕಲ್ ಫಾರ್ಮುಲಾನು ಬೇಕಾಗುತ್ತಪ್ಪ. ಅರ್ಥ ಆಗ್ತಿದ್ಯಾ? ಹಾಗಾಗಿ ನಾನು ಎಂಪೆರಿಕಲ್ ಫಾರ್ಮುಲಾ ಮತ್ತೆ ಮಾಲಿಕ್ಯುಲರ್ ಫಾರ್ಮುಲಾ ಡೆಫಿನೇಷನ್ ನಿಮಗೆ ಹೇಳ್ಬೇಕಂದ್ರೆ, ಎಂಪೆರಿಕಲ್ ಫಾರ್ಮುಲಾ ಅನ್ನೋದು ನಿಜವಾದ ಫಾರ್ಮುಲಾ ಅಲ್ಲ. ಇದು ಸಿಂಪ್ಲೆಸ್ಟ್ ಮಾಡಿದಾಗ ಬರುವಂತದ್ದು. ಅರ್ಥ ಆಗ್ತಿದ್ಯಾ? ಸಪೋಸ್ ಈಥೇನ್ ಅನ್ನೋದು ಎಕ್ಸಾಕ್ಟ್ ಫಾರ್ಮುಲಾ C2H6 ಆದ್ರೆ 2 ಕಾರ್ಬನ್ಸ್ 6 ಹೈಡ್ರೋಜನ್ಸ್ ಇದೆ. ಇದನ್ನ ಇನ್ನೂ ಸಿಂಪಲ್ ಆಗಿ ಬರಿಬೇಕಂದ್ರೆ ಡಿವೈಡ್ ಬೈ 2 ಮಾಡಿ 2 ಮಾಡಿ. ಸೊ 2 1s 2 3s ಆಗುತ್ತೆ. ಸೊ CH3 is the simplest formula, that is empirical formula of the ethane. C2H6 ಅನ್ನೋದು ಮಾಲಿಕ್ಯುಲರ್ ಫಾರ್ಮುಲಾ, CH3 ಅನ್ನೋದು ಎಂಪೆರಿಕಲ್ ಫಾರ್ಮುಲಾ. ಯಾವ್ದ್ರದ್ದು? ಈಥೇನ್. ಅದೇ ರೀತಿ ಬೆಂಜಿನ್ ತಗೊಂಡಾಗ C6H6 ಅನ್ನೋದು ಮಾಲಿಕ್ಯುಲರ್ ಫಾರ್ಮುಲಾ. ಇದನ್ನ ಸಿಂಪಲ್ ಮಾಡಕ್ಕೋಸ್ಕರ 6 ಇಂದ ಡಿವೈಡ್ ಮಾಡಿ. ಸೊ 1 1 ಆಗುತ್ತೆ. CH ಅನ್ನೋದೇನಿದು? ಎಂಪೆರಿಕಲ್ ಫಾರ್ಮುಲಾ ಆಫ್ ಬೆನ್ಸಿನ್. ಅರ್ಥ ಆಗ್ತಿದ್ಯಾ? ಬಟ್ ಮೀಥೇನ್ ಮಾಲಿಕ್ಯೂಲ್ಗೆ 1:4 ನಲ್ಲಿ ಇದಾವೆ. ಸೊ ಇದರಲ್ಲಿ ಯಾವುದು ಇನ್ನೂ ಸಿಂಪಲ್ ಮಾಡಕ್ ಬರಲ್ಲ ನಾವು. ದಿಸ್ ಇಸ್ ದ ಲಾಸ್ಟ್. ಹೌದಾ? ಈಗ ಮತ್ತೆ ಇನ್ನೇನು ಸಿಂಪಲ್ ಮಾಡಕ್ ಬರಲ್ಲ. ಹಾಗಾಗಿ ದಿಸ್ ಇಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಸ್ ವೆಲ್ ಆಸ್ ಎಂಪೆರಿಕಲ್ ಫಾರ್ಮುಲಾ. ನಾನು ನಿಮ್ಗೆ ಹೇಳ್ತೀನಿ, ಫಾರ್ಮುಲಾ ಬರೆಸ್ತೀನಿ. ಫಾರ್ಮುಲಾ ಬರೆಸಿದಾಗ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಈಗ ಎಂಪೆರಿಕಲ್ ಫಾರ್ಮುಲಾಗೆ ಡೆಫಿನೇಷನ್ ಏನು? ವಾಟ್ ಈಸ್ ಎಂಪೆರಿಕಲ್ ಫಾರ್ಮುಲಾ? ಸೊ ಡಿಫೈನ್ ಎಂಪೆರಿಕಲ್ ಫಾರ್ಮುಲಾ ಅಂತ ನಿಮಗೆ ಕೇಳಿದ್ರೆ, ಸೊ ಇಟ್ ಈಸ್ ದ ಸಿಂಪ್ಲೆಸ್ಟ್ ಫಾರ್ಮುಲಾ ಆಫ್ ದ ಕಾಂಪೌಂಡ್. Simplest formula of compound which indicates only the ratio of number of atoms of that element in compound. So what is the empirical formula? It is the simplest formula.
ಅಂದ್ರೆ ಪೂರ್ತಿ ಇರಲ್ಲ, ಸ್ವಲ್ಪ ಅಷ್ಟೇ. ಓಕೆನಾ, ರೇಷಿಯೋ ಸಿಂಪಲ್ ಮಾಡಿ ಬರೆದಿರ್ತಾರೆ. ಇಟ್ ಈಸ್ ದ ಸಿಂಪ್ಲೆಸ್ಟ್ ಫಾರ್ಮುಲಾ ಆಫ್ ಎ ಕಾಂಪೌಂಡ್ ವಿಚ್ ಇಂಡಿಕೇಟ್ಸ್ ಓನ್ಲಿ ದ ರೇಷಿಯೋ ಅಷ್ಟೇ ತೋರಿಸೋದು, ಇದು ನಂಬರ್ ತೋರಿಸೋದು. ಸೊ ರೇಷಿಯೋ ಆಫ್ ನಂಬರ್ ಆಫ್ ಆಟಮ್ಸ್ ಆಫ್ ದಟ್ ಎಲಿಮೆಂಟ್ಸ್ ಇನ್ ಎ ಕಾಂಪೌಂಡ್. ನೆಕ್ಸ್ಟ್ ಮಾಲಿಕ್ಯುಲರ್ ಫಾರ್ಮುಲಾ. Molecular formula definition is, it is the true formula of a compound. True formula of a compound. True formula of a compound. True formula of a compound, which indicates exact number of that element present in one molecule ನಲ್ಲಿ ಯಾವ್ಯಾವ ಎಲಿಮೆಂಟು ಎಷ್ಟೆಷ್ಟು ನಂಬರ್ಸ್ ಇದೆ, ಎಕ್ಸಾಕ್ಟ್ ನಂಬರ್ಸ್ ಏನೇನು ಅಂತ ರೆಫರ್ ಮಾಡೋದು ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಫಸ್ಟ್ ನೀವು ಕಂಡುಹಿಡಿಯುವಾಗ, ನೀವು ಯಾವುದೇ ಒಂದು ಮಾಲಿಕ್ಯುಲರ್ ಫಾರ್ಮುಲಾ, ನೀವು ಒಂದು ಮಾಲಿಕ್ಯೂಲ್ ಕಂಡುಹಿಡಿತಾ ಇದ್ದೀರಾ ಅಂದಾಗ ಫಸ್ಟ್ ನೀವು ಎಂಪೆರಿಕಲ್ ಫಾರ್ಮುಲಾ, ಸಿಂಪ್ಲೆಸ್ಟ್ ಫಾರ್ಮುಲಾ ರೇಷಿಯೋ ಕಂಡುಹಿಡ್ಕೊಳ್ತೀರಿ. ಅದನ್ನ ಸಹಾಯವಾಗಿಟ್ಕೊಂಡು ಮಾಲಿಕ್ಯುಲರ್ ಫಾರ್ಮುಲಾನ ನೀವು ಕಂಡುಹಿಡಿತೀರಿ. ಅದಕ್ಕೆ ಕೆಲವೊಂದು ಫಾರ್ಮುಲಾಸ್ ಇದೆ, ಆ ಫಾರ್ಮುಲಾಸ್ ಬರ್ಸ್ತೀನಿ ನೋಡಿ ಇಲ್ಲಿ. ಫಾರ್ಮುಲಾಸ್, ಮೊದಲನೇ ಫಾರ್ಮುಲಾ ಬಂದು ಮಾಲಿಕ್ಯುಲರ್ ಫಾರ್ಮುಲಾ ಈಕ್ವಲ್ ಟು empirical formula taken n times. Empirical formula taken n times. ಅರ್ಥ ಆಗ್ತಿದೆಯಾ? ಅದು ಫಾಲೋಯಿಂಗ್. ಸೊ ಅಂದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೆ ಸಿಂಪಲ್ ರೇಷಿಯೋನ n ಅನ್ನೋ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿರ್ತೀವಿ. ಈ n ಅನ್ನೋದು ನಮಗೆ ಬಹಳ ಇಂಪಾರ್ಟೆಂಟ್. ಆ n ಕಂಡುಹಿಡಿಬೇಕು ಅಂದಾಗ ನೀವು ಏನು ಹಾಕೊಳ್ತೀರಾ ಫಾರ್ಮುಲಾ ಅಂದ್ರೆ molecular weight divided by empirical formula weight. Molecular weight divided by empirical formula weight. Molecular weight divided by empirical formula weight. Very important, the two formulas. ಮಾಲಿಕ್ಯುಲರ್ ಫಾರ್ಮುಲಾ ಕಂಡುಹಿಡಿಬೇಕಂದ್ರೆ ಏನ್ ಕಂಡುಹಿಡಿಬೇಕು? ಎಂಪೆರಿಕಲ್ ಫಾರ್ಮುಲಾ ಕಂಡುಹಿಡಿಬೇಕು. ಅದನ್ನ n ಅನ್ನೋ ನಂಬರ್ ಇಂದ ಮಲ್ಟಿಪ್ಲೈ ಮಾಡಬೇಕು. n ವ್ಯಾಲ್ಯೂ ಕಂಡುಹಿಡಿಯೋಕೆ ಫಾರ್ಮುಲಾ ಏನು? n ಈಕ್ವಲ್ ಟು ಮಾಲಿಕ್ಯುಲರ್ ವೇಟ್ ಡಿವೈಡೆಡ್ ಬೈ ಎಂಪೆರಿಕಲ್ ಫಾರ್ಮುಲಾ ವೇಟ್. ಎರಡು ಕೂಡ ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾಸು. ಸೊ ವಾಟ್ ಈಸ್ ಮಾಲಿಕ್ಯುಲರ್ ಫಾರ್ಮುಲಾ ಈಕ್ವಲ್ ಟು ಎಂಪೆರಿಕಲ್ ಫಾರ್ಮುಲಾ ಟೇಕನ್ n ಟೈಮ್ಸ್. ಸೊ n ಅಂದ್ರೆ ಏನ್ ಕಂಡುಹಿಡಿಯೋದು? ಮಾಲಿಕ್ಯುಲರ್ ವೇಟ್ ಡಿವೈಡೆಡ್ ಬೈ ಎಂಪೆರಿಕಲ್ ಫಾರ್ಮುಲಾ ವೇಟ್ ಮಾಡಿದ್ರೆ n ವ್ಯಾಲ್ಯೂ ಬರುತ್ತೆ. ಆ n ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ರೆ ನಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಸಿಗುತ್ತೆ. ಹಾಗಾದ್ರೆ ನೀವು ಯಾವುದೇ ಒಂದು ಕಾಂಪೌಂಡಿನ ಮಾಲಿಕ್ಯುಲರ್ ಫಾರ್ಮುಲಾ ಬೇಕು ಕಂಡುಹಿಡಿಬೇಕು ಅಂದಾಗ ಯು ಹ್ಯಾವ್ ಟು ಫೈಂಡ್ ಟೂ ಇಂಪಾರ್ಟೆಂಟ್ ಥಿಂಗ್ಸ್. ಮೊದಲನೇದು ಎಂಪೆರಿಕಲ್ ಫಾರ್ಮುಲಾ ಕಂಡುಹಿಡಿಯೋದು, ಎರಡನೇದು n ವ್ಯಾಲ್ಯೂ ಕಂಡುಹಿಡಿಯೋದು. ಇವೆರಡರದು ವ್ಯಾಲ್ಯೂ ಗೊತ್ತಿದ್ರೆ ನೀನು ಮಾಲಿಕ್ಯುಲರ್ ಫಾರ್ಮುಲಾನ ಬರ್ದ್ಬಿಡ್ಬೋದು. ಹಾಗಾದ್ರೆ n ಕಂಡುಹಿಡಿಯೋದೇನೋ ನಾನು ಹೇಳ್ಕೊಟ್ಟಿದ್ದೀನಿ. ಮಾಲಿಕ್ಯುಲರ್ ವೇಟ್ ಡಿವೈಡ್ ಬೈ ಎಂಪೆರಿಕಲ್ ಫಾರ್ಮುಲಾ ವೇಟ್ ಮಾಡಿದ್ರೆ n ವ್ಯಾಲ್ಯೂ ಬರುತ್ತೆ. ಹಾಗಾದ್ರೆ ಎಂಪೆರಿಕಲ್ ಫಾರ್ಮುಲಾ ಕಂಡುಹಿಡಿಯೋದಂಗೆ? ಎಂಪೆರಿಕಲ್ ಫಾರ್ಮುಲಾ ಕಂಡುಹಿಡಿಯೋಕ್ಕೆ ಕೆಲವೊಂದು ಸ್ಟೆಪ್ಸ್ ಇದೆಯಪ್ಪ. ಅದು ಯಾವ್ದು ಸ್ಟೆಪ್ಸ್ ಅಂತ ನಾನು ನಿನಗೆ ಹೇಳ್ಕೊಡ್ತೀನಿ ಈಗ. ಒಂದು ಪ್ರಾಬ್ಲಮ್ ಬರ್ಕೊಳ್ಳಿ, ವಿತ್ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಕೊಂಡು ಹೋಗೋಣ. ಇಲ್ಲೊಂದು ಪ್ರಾಬ್ಲಮ್ ಇದೆ. ಎ ಕಾಂಪೌಂಡ್ ವಿತ್ ಮಾಲಿಕ್ಯುಲರ್ ಮಾಸ್ 34 gram per mole. 34 ಅಂತ ಹೇಳ್ತೇನೆ. ಎ ಕಾಂಪೌಂಡ್ ವಿತ್ ಮಾಲಿಕ್ಯುಲರ್ ಮಾಸ್ 34 ಅಂದ್ರೆ ಒಂದು ಕಾಂಪೌಂಡ್ ಇನ ಮಾಲಿಕ್ಯುಲರ್ ಮಾಸ್ ಎಷ್ಟಿದೆ? 34 ಗ್ರಾಮ್ per mole ಇದೆ. ಕಂಟೈನ್ಸ್
contains 5.88% of hydrogen. 5.88% of hydrogen. 94.12% of oxygen. So 5.88% of hydrogen ಇದೆ, 94.12% of oxygen ಇದೆ. So next find the empirical and molecular formula. Find the empirical and molecular formula. Molecular formula of compounds. ಕ್ವಶನ್ ನೀಟಾಗಿ ಓದ್ಕೊಳ್ಬೇಕು ನೀವು. ಅವನು ಹೇಳ್ತಾ ಇದ್ದಾನೆ ಕ್ವಶನ್ ಅಲ್ಲಿ, ಈ ಕಾಂಪೌಂಡ್, ಒಂದು ಕಾಂಪೌಂಡ್ ಇದೆ ವಿತ್ ಮಾಲಿಕ್ಯುಲರ್ ಮಾಸ್ 34 ಗ್ರಾಮ್ ಪರ್ ಮೋಲ್, ಮಾಲಿಕ್ಯುಲರ್ ಮಾಸ್ 34 ಇದೆ. ಸೊ ಅದರಲ್ಲಿ ಇಟ್ ಕಂಟೈನ್ಸ್, ಅದರೊಳಗಡೆ 5.88% ಆಫ್ ಹೈಡ್ರೋಜನ್ ಇದೆ, 94.12% ಆಫ್ ಆಕ್ಸಿಜನ್ ಇದೆ. ಫೈಂಡ್ ದ ಎಂಪೆರಿಕಲ್ ಅಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಕಾಂಪೌಂಡ್. ಬಹಳ ಸತಿ ಕೇಳ್ತಾನೆ ಕ್ವಶನ್ಸ್ ಇದೇ ತರ, ಇದೇ ಪ್ರಾಬ್ಲಮ್ ಅಂತ ಅಲ್ಲಪ್ಪ, ಈ ರೀತಿ ಇರ್ತಕ್ಕಂಥ ಪ್ರಾಬ್ಲಮ್. ಇದರಲ್ಲಿ ಏನ್ ಕೊಟ್ಟಿದ್ದಾನೆ ನಿಮಗೆ ಫಸ್ಟ್ ನೋಡಿ. ಮೋಲಾರ್ ಮಾಸ್ ಕೊಟ್ಟಿದ್ದಾನೆ 34 ಗ್ರಾಮ್ ಮೋಲಾರ್ ಮಾಸ್ ಕೊಟ್ಟಿದ್ದಾನೆ, ಅಂದ್ರೆ ಮಾಲಿಕ್ಯುಲರ್ ವೆಯ್ಟ್. ಮೋಲಾರ್ ಮಾಸ್ ಅಂದ್ರೆ ಮಾಲಿಕ್ಯುಲರ್ ವೆಯ್ಟ್ ಅಂದ್ರೆ ಎರಡು ಒಂದೇಪ್ಪ. ನೆಕ್ಸ್ಟ್ ಹೈಡ್ರೋಜನ್ ಪರ್ಸೆಂಟೇಜ್ ಕೊಟ್ಟಿದ್ದಾನೆ, ಆಕ್ಸಿಜನ್ ಪರ್ಸೆಂಟೇಜ್ ಕೊಟ್ಟಿದ್ದಾನೆ. ಅವನು ಹೇಳ್ತಾ ಇದ್ದಾನೆ ಇದರಲ್ಲಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಎರಡಿದೆ. ಹೈಡ್ರೋಜನ್ ಪರ್ಸೆಂಟೇಜ್ ಇಷ್ಟಿರುತ್ತೆ, ಆಕ್ಸಿಜನ್ ಪರ್ಸೆಂಟೇಜ್ ಇಷ್ಟಿದೆ, ಮಾಲಿಕ್ಯುಲರ್ ಮಾಸ್ ಇಷ್ಟಿದೆ. ಹಾಗಾದ್ರೆ ಅದರ ಎಂಪೆರಿಕಲ್ ಮತ್ತೆ ಮಾಲಿಕ್ಯುಲರ್ ಫಾರ್ಮುಲಾನ ಕಂಡುಹಿಡಿಯಿರಿ. ನಾನು ಅವಾಗಲೇ ನಿಮಗೆ ಫಾರ್ಮುಲಾ ಹೇಳ್ಕೊಟ್ಟಿದ್ದೆ. ಮಾಲಿಕ್ಯುಲರ್ ಫಾರ್ಮುಲಾ ಈಕ್ವಲ್ ಟು ಎಂಪೆರಿಕಲ್ ಫಾರ್ಮುಲಾ ಟೇಕನ್ n ಟೈಮ್ಸ್. ನಾವು n ವ್ಯಾಲ್ಯೂ ಕಂಡುಹಿಡ್ಕೊಳ್ಳೋದಕ್ಕೆ ಫಾರ್ಮುಲಾ ನಮಗೆ ಗೊತ್ತಿದೆ, ಮಾಲಿಕ್ಯುಲರ್ ವೆಯ್ಟ್ ಡಿವೈಡ್ ಬೈ ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್, ಅದನ್ನ ಕಂಡುಹಿಡ್ಕೊಳ್ತೀವಿ. ಬಟ್ ಫಸ್ಟ್ ನಾವು ಇವಾಗ ಏನ್ ಕಂಡುಹಿಡಿಬೇಕು ಅಂದ್ರೆ ಎಂಪೆರಿಕಲ್ ಫಾರ್ಮುಲಾ ಏನ್ ಕಂಡುಹಿಡಬೇಕಮ್ಮ? ಸೊಲ್ಯೂಷನ್ ತಗೊಂಡ್ರೆ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ದ ಎಂಪೆರಿಕಲ್ ಫಾರ್ಮುಲಾ. ಹೌ ಟು ಫೈಂಡ್ ದ ಎಂಪೆರಿಕಲ್ ಫಾರ್ಮುಲಾ ನೋಡಿ, ಕೊಟ್ಟಿರೋದನ್ನ ಬರ್ಕೊಳ್ತೀನಿ ನಾನು ನೀಟಾಗಿ. ಇಲ್ಲಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಎರಡು ಎಲಿಮೆಂಟ್ಸ್ ಇದೆ. ಹೈಡ್ರೋಜನ್ ಸಿಂಬಲ್ H, ಆಕ್ಸಿಜನ್ ಸಿಂಬಲ್ O. ಕರೆಕ್ಟಾ? ಹೈಡ್ರೋಜನ್ ಸಿಂಬಲ್ H, ಆಕ್ಸಿಜನ್ ಸಿಂಬಲ್ ಎಷ್ಟಮ್ಮ? O. ಸೊ ಇದು ಹೈಡ್ರೋಜನ್ಗೆ ಪರ್ಸೆಂಟೇಜ್ ಕಾಂಪೋಸಿಷನ್ ಕೊಟ್ಟಿದ್ದಾನೆ. ಅವನು ಎಷ್ಟು ಕೊಟ್ಟಿದ್ದಾನೆ? 5.88% ಕೊಟ್ಟಿದ್ದಾನೆ. ಹೈಡ್ರೋಜನ್ 5.88 ಕೊಟ್ಟಿದ್ದಾನೆ. ಆಕ್ಸಿಜನ್ 94.12 ಕೊಟ್ಟಿದ್ದಾನೆ. ಸೊ ಎರಡು ಎಲಿಮೆಂಟ್ ಇದೆ, ಎರಡರದ್ದು ಪರ್ಸೆಂಟೇಜ್ ಕಾಂಪೋಸಿಷನ್ಸ್ ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದಾನೆ, ಅದನ್ನೇ ಬರ್ಕೊಂಡಿದ್ದೀನಿ. ಈ ಪರ್ಸೆಂಟೇಜ್ ಕಾಂಪೋಸಿಷನ್ಸ್ ಏನ್ ಕೊಟ್ಟಿದ್ದಾನೆ, ಇದನ್ನ ನಾವೀಗ ಅಟೋಮಿಕ್ ವೆಯ್ಟ್ ಇಂದ ಡಿವೈಡ್ ಮಾಡಬೇಕು. ಯಾವ್ದ್ರಿಂದ ಡಿವೈಡ್ ಮಾಡಬೇಕು? ಅಟೋಮಿಕ್ ವೆಯ್ಟ್. ಕೊಟ್ಟಿರುವಂತಹ ಪರ್ಸೆಂಟೇಜ್ ಕಾಂಪೋಸಿಷನ್ ಆಫ್ ದಟ್ ಎಲಿಮೆಂಟ್ ಇಂದ ಅಟೋಮಿಕ್ ವೆಯ್ಟ್ಸ್ ಇಂದ ಏನ್ ಮಾಡ್ಬೇಕು? ಈಗ ನೀವು ಡಿವೈಡ್ ಮಾಡಬೇಕು. ಈಗ ಹೈಡ್ರೋಜನ್ ಪರ್ಸೆಂಟೇಜ್ ಕಾಂಪೋಸಿಷನ್ 5.88 ಕೊಟ್ಟಿದ್ದಾನೆ. ಹೈಡ್ರೋಜನ್ ಅಟೋಮಿಕ್ ವೆಯ್ಟ್ 1, ಹಾಗಾಗಿ ಇದನ್ನ 1 ಇಂದ ಡಿವೈಡ್ ಮಾಡ್ತೀನಿ. ಯಾಕೆ ನಾನು 1 ಇಂದ ಡಿವೈಡ್ ಮಾಡಿದೆ ಅಂದ್ರೆ ಹೈಡ್ರೋಜನ್ಸ್ ಅಟೋಮಿಕ್ ವೆಯ್ಟ್ ಈಸ್ 1. ಈಗ ಆಕ್ಸಿಜನ್ ಪರ್ಸೆಂಟೇಜ್ ಕಾಂಪೋಸಿಷನ್ ಕೊಟ್ಟಿದ್ದಾರೆ 94.12 ಅಂತ. ಈಗ ಈ ಪರ್ಸೆಂಟೇಜ್ ಕಾಂಪೋಸಿಷನ್ ಆಕ್ಸಿಜನ್ ಅಟೋಮಿಕ್ ವೆಯ್ಟ್ ಇಂದ ಡಿವೈಡ್ ಮಾಡಬೇಕು. ಯಾವ ಎಲಿಮೆಂಟಿನ ಪರ್ಸೆಂಟೇಜ್ ಕಾಂಪೋಸಿಷನ್ ಇದನೋ ಅದೇ ಎಲಿಮೆಂಟಿನ ಅಟೋಮಿಕ್ ವೆಯ್ಟ್ ಇಂದ ಅದನ್ನ ಏನ್ ಮಾಡ್ಬೇಕು? ನೀವು ಡಿವೈಡ್ ಮಾಡಬೇಕು. ಸೊ ಈಗ 94.12 ನ ಆಕ್ಸಿಜನ್ ಅಟೋಮಿಕ್ ವೆಯ್ಟ್ ಎಷ್ಟು? 16. ಹಾಗಾಗಿ 16 ಇಂದ ಡಿವೈಡ್ ಮಾಡ್ತೀನಿ. ಅಂದ್ರೆ ಫಸ್ಟ್ ನಾನು ಯಾವ್ಯಾವ ಎಲಿಮೆಂಟ್ ಕೊಟ್ಟಿದ್ದಾನೆ ಬರ್ಕೊಂಡೆ, ಅದಾದ್ಮೇಲೆ ಪ್ರಾಬ್ಲಮ್ ನಲ್ಲಿ ಕೊಟ್ಟಿರೋ ಪ್ರಕಾರ ಅದರ ಪರ್ಸೆಂಟೇಜ್ ಕಾಂಪೋಸಿಷನ್ಸ್ ಬರ್ಕೊಂಡೆ. ಆ ಪರ್ಸೆಂಟೇಜ್ ಕಾಂಪೋಸಿಷನ್ಸ್ ನ ಆ ಎಲಿಮೆಂಟಿನ ಅಟೋಮಿಕ್ ವೆಯ್ಟ್ ಇಂದ ಡಿವೈಡ್ ಮಾಡ್ತಿದ್ದೀನಿ. ಹೈಡ್ರೋಜನ್ 1 ಇಂದ, ಆಕ್ಸಿಜನ್ 16 ಇಂದ ಡಿವೈಡ್ ಮಾಡ್ತಾ ಇದ್ದೀನಿ. ಈಗ 5.88 ಡಿವೈಡ್ ಬೈ 1 ಅಂದಾಗ ಇದು 5.88 ಆಗುತ್ತೆ. ನೆಕ್ಸ್ಟ್ 94.12 ಡಿವೈಡ್ ಬೈ 16 ಮಾಡಿದ್ರೆ ಸೊ ನಿಮಗೆ 5.882 ಬರುತ್ತೆ. 5.882 ಬರುತ್ತೆ. ಈಗ ಇವೆರಡನ್ನು ಹೋಲ್ ನಂಬರ್ಗೆ ನೀವು ರೌಂಡ್ ಆಫ್ ಮಾಡಬೇಕು.
ಹೋಲ್ ನಂಬರಿಗೆ ರೌಂಡ್ ಅಪ್ ಮಾಡಬೇಕು. ಈಗ ರೌಂಡ್ ಅಪ್ ಮಾಡಬೇಕಂದ್ರೆ ಕನ್ವರ್ಟ್ ಮಾಡಬೇಕು ಇದು ನೆಕ್ಸ್ಟ್ ಹೋಲ್ ನಂಬರಿಗೆ. ಆಗ ಏನು ಮಾಡ್ತೀರಾ ಅಂದರೆ ಇವೆರಡರಲ್ಲಿ ಲೀಸ್ಟ್ ನಂಬರ್ ಯಾವುದು ನೋಡಿ, ಇದು 5.88, ಮುಂದೆ ಏನಿಲ್ಲ ಅಂದರೆ 0, ಇದು 5.882. ಹಾಗಾಗಿ ಇದನ್ನು 5.88 ಇಂದ ಡಿವೈಡ್ ಮಾಡಿ, ಇದನ್ನು 5.88 ಇಂದ ಡಿವೈಡ್ ಮಾಡಿ. ಸಪೋಸ್ ಬೇರೆ ಬೇರೆ ವ್ಯಾಲ್ಯೂಸ್ ಇತ್ತು ಅಂತಂದಾಗ ಆಗ ಯಾವುದು ಕಡಿಮೆ ನಂಬರ್ ಇದೆಯೋ ಆ ಕಡಿಮೆ ನಂಬರಿಂದ ಎಲ್ಲವನ್ನು ಡಿವೈಡ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ 5.88 5.88 ಕ್ಯಾನ್ಸಲ್ ಆಗಿ ಎಷ್ಟು ಬರ್ತಮ್ಮ, ಇಲ್ಲಿ 1. ಸೊ ಇಲ್ಲೂ ಕೂಡ ಇದೆರಡು ಕ್ಯಾನ್ಸಲ್ ಆಗಿ ಆಕ್ಚುಲಿ ಇಟ್ ವಾಸ್ 0.999 ಬರುತ್ತೆ. ಸೊ ಅದನ್ನು ಆಲ್ಮೋಸ್ಟ್ ಈಕ್ವಲ್ ಟು 1 ಅಂತ ಬರುತ್ತೆ. ಸೊ ಕೊಟ್ಟಿರೋ ಎಲಿಮೆಂಟ್ಸ್ ಇಂದು ಪರ್ಸೆಂಟೇಜ್ ಕಾಂಪೋಸಿಷನ್ಸ್ ಬರ್ಕೊಂಡೆ, ಅದರ ಅಟೋಮಿಕ್ ವೆಯ್ಟ್ಸ್ ಇಂದ ಡಿವೈಡ್ ಮಾಡಿದೆ, ಡಿವೈಡ್ ಮೇಲೆ ಬಂದಿರೋ ರೇಷಿಯೋಸ್ನ ಸೊ ಸಿಂಪಲ್ ನಂಬರ್ ಅಂದ್ರೆ ಸ್ಮಾಲ್ ವ್ಯಾಲ್ಯೂ ಯಾವ್ದಿದೆಯೋ ಅದರಿಂದ ಡಿವೈಡ್ ಮಾಡಿದೆ, ನನಗೀಗ ಅದು ಹೋಲ್ ನಂಬರಿಗೆ ಕನ್ವರ್ಟ್ ಆಯಿತು. ಇದರ ಪ್ರಕಾರ ಎಷ್ಟು ಹೈಡ್ರೋಜನ್ಸ್ ಇದೆ ಅಮ್ಮ, 1 ಹೈಡ್ರೋಜನ್. ಎಷ್ಟು ಆಕ್ಸಿಜನ್ ಇದೆ, 1 ಆಕ್ಸಿಜನ್. ದಿಸ್ ಇಸ್ ದ ಎಂಪೆರಿಕಲ್ ಫಾರ್ಮುಲಾ. ಏನಮ್ಮ ಇದು ಎಂಪೆರಿಕಲ್ ಫಾರ್ಮುಲಾ. ಸೊ ಎಂಪೆರಿಕಲ್ ಫಾರ್ಮುಲಾ ಈಕ್ವಲ್ ಟು ಸೊ ಏನ್ ಬರುತ್ತೆ ಎಂಪೆರಿಕಲ್ ಫಾರ್ಮುಲಾ, 1 ಹೈಡ್ರೋಜನ್ 1 ಆಕ್ಸಿಜನ್, 1 ಹೈಡ್ರೋಜನ್ 1 ಆಕ್ಸಿಜನ್ ಆಯ್ತು. ನೆಕ್ಸ್ಟ್ ಎನ್ ವ್ಯಾಲ್ಯೂ ಕಂಡುಹಿಡ್ಕೊಳ್ಬೇಕು. ಈಗ ಎಂಪೆರಿಕಲ್ ಫಾರ್ಮುಲಾ ಕಂಡುಹಿಡ್ಕೊಂಡ್ರಲ್ವಾ, ನೆಕ್ಸ್ಟ್ ಏನ್ ಕಂಡುಹಿಡಿಬೇಕು, ಎನ್ ವ್ಯಾಲ್ಯೂ. ಎನ್ ವ್ಯಾಲ್ಯೂ ಕಂಡುಹಿಡಿಯಕ್ಕೆ ಫಾರ್ಮುಲಾ ಏನಮ್ಮ, ಮಾಲಿಕ್ಯುಲರ್ ಮಾಸ್ ಡಿವೈಡ್ ಬೈ ಅಥವಾ ಮಾಲಿಕ್ಯುಲರ್ ವೆಯ್ಟ್ ಡಿವೈಡ್ ಬೈ ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್. ಈಗ ಮಾಲಿಕ್ಯುಲರ್ ವೆಯ್ಟ್ ಏನೋ ಕೊಟ್ಟಿದ್ದಾನೆ, ಈಗ ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್ ಗೊತ್ತಿಲ್ಲ, ಹಿಂಗ್ ಕಂಡುಹಿಡ್ಕೊಳ್ಳೋದು, ಅಟೋಮಿಕ್ ವೆಯ್ಟ್ಸ್ ನ ಸಮೇಷನ್ ಮಾಡೋದು. ಸೊ ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್ ಈಕ್ವಲ್ ಟು ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್ ಈಕ್ವಲ್ ಟು ಎಷ್ಟಿದೆ ಅಮ್ಮ, ಹೈಡ್ರೋಜನ್ 1 ಇದೆ, ಅಟೋಮಿಕ್ ವೆಯ್ಟ್ ಆಫ್ ಹೈಡ್ರೋಜನ್ 1 into 1 ಪ್ಲಸ್ ಆಕ್ಸಿಜನ್ ಅಟೋಮಿಕ್ ವೆಯ್ಟ್ 16, ಎಷ್ಟು ನಂಬರ್ ನಲ್ಲಿದೆ 1. ಸೊ ಎಷ್ಟಾಯ್ತು, 1 ಪ್ಲಸ್ 16 ಎಷ್ಟಮ್ಮ 17. ಸೊ ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್ ಎಷ್ಟು ಬಂತು 17, ಮಾಲಿಕ್ಯುಲರ್ ವೆಯ್ಟ್ ಎಷ್ಟಿದೆ 34. ಈಗ n ವ್ಯಾಲ್ಯೂ ಕಂಡುಹಿಡಿಯಿರಿ. n is equals to weight ಫಾರ್ಮುಲಾ ಏನು, ಮಾಲಿಕ್ಯುಲರ್ ವೆಯ್ಟ್ ಡಿವೈಡೆಡ್ ಬೈ ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್. ಮಾಲಿಕ್ಯುಲರ್ ವೆಯ್ಟ್ ಡಿವೈಡ್ ಬೈ ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್. ಎಷ್ಟು ಕೊಟ್ಟಿದ್ದಾನೆ ಮಾಲಿಕ್ಯುಲರ್ ವೆಯ್ಟ್ ಅವನು 34, ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್ ಎಷ್ಟು ಬಂತು 17. ರೇಷಿಯೋ ಮಾಡಿ 17 1s 17 2s. n ವ್ಯಾಲ್ಯೂ ಎಷ್ಟು ಬಂತು ಇಲ್ಲಿ 2, n ವ್ಯಾಲ್ಯೂ ಎಷ್ಟು ಬಂತಮ್ಮ 2. ಸೊ n ವ್ಯಾಲ್ಯೂ is 2 here. ಸೊ ಇದನ್ನ ನೆಕ್ಸ್ಟ್ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಈಕ್ವಲ್ ಟು ಏನಿದೆ ಫಾರ್ಮುಲಾ, ಎಂಪೆರಿಕಲ್ ಫಾರ್ಮುಲಾ ಟೇಕನ್ n ಟೈಮ್ಸ್. ಬರ್ಸಿದೀನಿ ಫಾರ್ಮುಲಾನ. ಸೊ ಎಂಪೆರಿಕಲ್ ಫಾರ್ಮುಲಾ ಏನು ಬಂದಿತ್ತು, HO n ವ್ಯಾಲ್ಯೂ ಎಷ್ಟು ಬಂದಿದೆ 2. ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಎಷ್ಟು ಬರುತ್ತೆ, H2, O ಎಷ್ಟು ಬರುತ್ತೆ 2, H2O2. H2O2 ದಿಸ್ ಇಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಕಾಂಪೌಂಡ್. ಇನ್ನೊಂದ್ಸತಿ ನೀಟಾಗಿ ಹೇಳ್ತೀನಿ ಕೇಳ್ರಿ. ಯಾವುದೇ ಒಂದು ಇದು ಪ್ರಾಬ್ಲಮ್ ಕೊಡ್ತಾನೆ ಎಕ್ಸಾಮ್ಗೆ 100% ಬರುತ್ತೆ. ಇದೇ ಪ್ರಾಬ್ಲಮ್ ಬರಲ್ಲ, ಇದೇ ತರದ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರ್ತಾವೆ. ಸೊ ಅದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂದಾಗ ನಿಮಗೆ ಫಸ್ಟ್ ನೀವು ಕ್ವಶನ್ನ 2 ರಿಂದ 3 ಸರ್ತಿ ಓದ್ಬೇಕು. ಏನ್ ಕೊಟ್ಟಿದ್ದಾನೆ, ಏನ್ ಕೇಳಿದ್ದಾನೆ. ಸೊ ಇಲ್ಲೊಂದು ಪ್ರಾಬ್ಲಮ್ ಇದೆಯಪ್ಪ, ಈ ಹೇಳ್ತಾರೆ ಒಂದು ಕಾಂಪೌಂಡ್ ಇದೆ, ಅದರ ಮಾಲಿಕ್ಯುಲರ್ ಮಾಸ್ 34 ಗ್ರಾಮ್ ಇದೆ. ಆಮೇಲೆ ಅದರೊಳಗೆ ಏನೇನಿದೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ, ಮತ್ತು ಹೈಡ್ರೋಜನಿನ ಪರ್ಸೆಂಟೇಜ್ ಇಷ್ಟಿದೆ, ಆಕ್ಸಿಜನಿನ ಪರ್ಸೆಂಟೇಜ್ ಇಷ್ಟಿದೆ. ಹಾಗಾದ್ರೆ ಎಂಪೆರಿಕಲ್ ಫಾರ್ಮುಲಾ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾನ ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಈಗ ಫಸ್ಟ್ ನಾವು ಕಂಡುಹಿಡ್ಕೊಳ್ಬೇಕಾಗಿರೋದು ಎಂಪೆರಿಕಲ್ ಫಾರ್ಮುಲಾ. ಯಾವ ರೀತಿ ಎಂಪೆರಿಕಲ್ ಫಾರ್ಮುಲಾನ ಕಂಡುಹಿಡಿತೀರಿ ನೀವು, ಫಸ್ಟ್ ಕೊಟ್ಟಿರೋ ಎಲಿಮೆಂಟ್ಸ್ ನ ಬರ್ಕೊಳ್ತೀರಿ, ಇದ್ರ ಕೆಳಗಡೆ ಇದರ ಫಾರ್ಮುಲಾ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋ ಪರ್ಸೆಂಟೇಜಸ್ ನ ಬರ್ಕೊಂತೀರಿ. ಹೈಡ್ರೋಜನಿನ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದ 5.88, ಆಕ್ಸಿಜನಿನ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದ 94.12. ನೆಕ್ಸ್ಟ್ ಈ ಪರ್ಸೆಂಟೇಜ್ ಕಾಂಪೋಸಿಷನ್ಸ್ ನ ಇದೇ ಎಲಿಮೆಂಟಿನ ಅಟೋಮಿಕ್ ವೆಯ್ಟ್ ಇಂದ ಡಿವೈಡ್ ಮಾಡಿದ್ರಿ. ಹೈಡ್ರೋಜನ್ ಇಂದ 1 ಇಂದ ಡಿವೈಡ್ ಮಾಡಿದ್ರಿ, ಆಕ್ಸಿಜನ್ 16 ಇಂದ ಡಿವೈಡ್ ಮಾಡಿದ್ರಿ. ಸೊ ಆಗ ನಿಮಗೆ 5.88 ಇದು ನಂಬರ್ ಹೋಲ್ ನಂಬರ್ ಅಲ್ಲಿ ಬಂದಿಲ್ಲ, ಡೆಸಿಮಲ್ ನಲ್ಲಿ ಬಂದಿದೆ. ಇದನ್ನ ಹೋಲ್ ನಂಬರ್ ಕನ್ವರ್ಟ್ ಮಾಡ್ಕೊಳ್ಳೋಕೋಸ್ಕರ ನಾವು ಒಂದು ಮೆಥಡ್ ಯೂಸ್ ಮಾಡಿದ್ವಿ. ಏನದು, ಇಲ್ಲಿ ಬಂದಿರೋ ನಂಬರ್ಸ್ ಅಲ್ಲಿ ಯಾವುದು ಕಡಿಮೆ ನಂಬರ್ ಇದೆಯೋ ಅದರಿಂದ ಎಲ್ಲವನ್ನು ಡಿವೈಡ್ ಮಾಡಿದ್ವಿ.
ಇವೆರಡರಲ್ಲೂ ಕೂಡ 5.88 ಅನ್ನೋದು ಕಡಿಮೆ ನಂಬರು. ಹಾಗಾಗಿ ಇದನ್ನು 5.88 ಇಂದ ಡಿವೈಡ್ ಮಾಡಿದ್ದೀನಿ, ಇದನ್ನು 5.88 ಇಂದ ಡಿವೈಡ್ ಮಾಡಿದ್ದೀನಿ. ಹಾಗಾಗಿ ಇದು 1 ಆಯಿತು, ಇದು 1 ಆಯಿತು. 1 ಹೈಡ್ರೋಜನ್ 1 ಆಕ್ಸಿಜನ್. ದಿಸ್ ಈಸ್ ದ ಎಂಪೆರಿಕಲ್ ಫಾರ್ಮುಲಾ. ನೆಕ್ಸ್ಟ್ ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್ ಕಂಡಿಡ್ಕೊಂಡ್ರಿ ಅಂದ್ರೆ ಬಂದಿರೋ ಈ ಎಂಪೆರಿಕಲ್ ಫಾರ್ಮುಲಾದು ವೆಯ್ಟ್ ಅಟಾಮಿಕ್ ವೆಯ್ಟ್ಸ್ ಸಮೇಷನ್ ಮಾಡೋದು. ಹೈಡ್ರೋಜನ್ 1 into 1, ಆಕ್ಸಿಜನ್ 16 into 1. ಸೊ ಎಷ್ಟು ಬಂತು? 17 ಬಂತು. ನೆಕ್ಸ್ಟ್ ಎನ್ ವ್ಯಾಲ್ಯೂ ಕಂಡಿಡಿದ್ರಿ. ಎನ್ ವ್ಯಾಲ್ಯೂ ಕಂಡಿಡಿಯೋ ಫಾರ್ಮುಲಾ ಏನು? ಮಾಲಿಕ್ಯುಲರ್ ವೆಯ್ಟ್ ಬೈ ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್. ಮಾಲಿಕ್ಯುಲರ್ ವೆಯ್ಟ್ ಅವರೇ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ 34, ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್ 17. 17 1s 17 2s, ಎನ್ ವ್ಯಾಲ್ಯೂ 2 ಬಂತು. ಸೊ ಈಗ ಮಾಲಿಕ್ಯುಲರ್ ಫಾರ್ಮುಲಾ ಏನು? ಎಂಪೆರಿಕಲ್ ಫಾರ್ಮುಲಾ ಟೇಕನ್ n ಟೈಮ್ಸ್. ಎಂಪೆರಿಕಲ್ ಫಾರ್ಮುಲಾ ಕಂಡಿಡಿದ್ರಲ್ಲ HO, ಎನ್ ವ್ಯಾಲ್ಯೂ ಬಂತು 2. ಸೊ ಫಾರ್ಮುಲಾ ಏನಾಗುತ್ತೆ ಈಗ? H2O2 ಆಗುತ್ತೆ. ಅರ್ಥ ಆಗ್ತಾ ಇದೆಯಾ ಎವ್ರಿವನ್? Shall we solve one more problem? ಇನ್ನೊಂದು ಪ್ರಾಬ್ಲಮ್ ಮಾಡೋಣ, ಆಗ ನೀವು ಇನ್ನೂ ಸ್ವಲ್ಪ ಕಾನ್ಫಿಡೆಂಟ್ ಆಗ್ತೀರಿ. Take problem. An organic compound contains, ಇದು ಬಹಳ ಸತಿ ಎಕ್ಸಾಮ್ಗೆ ರಿಪೀಟೆಡ್ ಆಗಿ ಬಂದಿರುವಂತ ಕ್ವಶನ್ ಇದು. A compound contains NCERT solved problem ಕೂಡ ಇದು. 4.07% of hydrogen, 4.07% of hydrogen, 24.47% of carbon, and 71.65% of chlorine. Full stop. Molar mass of compound. Molar mass of compound is 98.96 gram. Calculate its empirical formula and molecular formula. Question. ಇನ್ನೊಂದ್ಸತಿ ನೋಡ್ಕೊಳ್ಳಿ. A compound contains 4.07% of hydrogen, 24.47% of carbon, and 71.65% of chlorine. Molar mass is 98.96. Calculate its empirical formula. ಅಂದ್ರೆ ಇಲ್ಲಿ ಮೋಲಾರ್ ಮಾಸ್ ಕೊಟ್ಟಿದ್ದಾನೆ 98.96. ಆಮೇಲೆ 3 ಎಲಿಮೆಂಟ್ಸ್ ಇದೆ ಇಲ್ಲಿ. ಒಂದು ಹೈಡ್ರೋಜನ್, ಇನ್ನೊಂದು ಕಾರ್ಬನ್, ಇನ್ನೊಂದು ಆಕ್ಸಿಜನ್. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ 2 ಎಲಿಮೆಂಟ್ ಇತ್ತು, ಹೈಡ್ರೋಜನ್, ಆಕ್ಸಿಜನ್. ಇಲ್ಲಿ 3 ಎಲಿಮೆಂಟ್ ಇದೆ. ಯಾವ್ಯಾವ ಇದಾವೆ? ಒಂದು ಹೈಡ್ರೋಜನ್, ಒಂದು ಕಾರ್ಬನ್, ಇನ್ನೊಂದು ಕ್ಲೋರಿನ್. ಸೊ ಬರ್ಕೊಳ್ಳೋಣ. ಫಸ್ಟ್ ಯಾವ್ದಿದೆ ಅಮ್ಮ? ಹೈಡ್ರೋಜನ್. ಸೊ ನೆಕ್ಸ್ಟ್ ಯಾವ್ದಿದೆ? ಕಾರ್ಬನ್. ನೆಕ್ಸ್ಟ್ ಯಾವ್ದಿದೆ? ಕ್ಲೋರಿನ್. ಈಗ ಹೈಡ್ರೋಜನ್ ಇನ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾನೆ? 4.07 ಇದೆ. ಕಾರ್ಬನಿನ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾನೆ? 24.47 ಇದೆ. ಕ್ಲೋರಿನಿನ ಪರ್ಸೆಂಟೇಜ್ ಎಷ್ಟಿದೆ? 71.65 ಇದೆ. ಅಂದ್ರೆ ಫಸ್ಟ್ ನಾವು ಯಾವ್ಯಾವ ಎಲಿಮೆಂಟ್ಸ್ ಇದೆ ಅಂತ ಬರ್ತೀವಿ. ನೆಕ್ಸ್ಟ್ ಆ ಎಲಿಮೆಂಟ್ಸ್ ಗೆ ಪರ್ಸೆಂಟೇಜ್ ಕಾಂಪೋಸಿಷನ್ ಏನೇನು ಕೊಟ್ಟಿದ್ದಾನೆ ಬರ್ಕೊಂಡಿದೀವಿ ಅಲ್ವಾ? ನೆಕ್ಸ್ಟ್ ಏನ್ ಮಾಡಬೇಕು? ಈ ಪರ್ಸೆಂಟೇಜ್ ಕಾಂಪೋಸಿಷನ್ಸ್ ನ ಅದೇ ಎಲಿಮೆಂಟಿನ ಅಟೋಮಿಕ್ ವೆಯ್ಟ್ ಇಂದ ಡಿವೈಡ್ ಮಾಡಬೇಕು. ಸೊ ಹೈಡ್ರೋಜನ್ ಅಟೋಮಿಕ್ ವೆಯ್ಟ್ ಎಷ್ಟಮ್ಮ? 1. ಹಾಗಾಗಿ ಇದು ಕೊಟ್ಟಿರೋ ಪರ್ಸೆಂಟೇಜ್ ನ 1 ಇಂದ ಡಿವೈಡ್ ಮಾಡಿದ್ದೀನಿ. ನೆಕ್ಸ್ಟ್ ಕಾರ್ಬನಿನ ಅಟೋಮಿಕ್ ವೆಯ್ಟ್ 12. ನೆಕ್ಸ್ಟ್ ಕ್ಲೋರಿನ್ ಅಟೋಮಿಕ್ ವೆಯ್ಟ್ 35.5. ಟೇಬಲ್ ಬರ್ಸಿದ್ದೀನಿ, ನೆನಪೈತಲ್ಲ? ಅಟೋಮಿಕ್ ವೆಯ್ಟ್, ಆಟಮ್ಸ್ ಸಿಂಬಲ್ ಮತ್ತೆ ಅದರ ಅಟೋಮಿಕ್ ನಂಬರು, ಅಟೋಮಿಕ್ ವೆಯ್ಟ್ ಎರಡು ಬರ್ಸಿದೆ, ಎಲ್ಲ ಬರ್ಸಿದ್ದೀನಿ ನೋಡ್ಕೊಳ್ಳಿ 1 to 20 ವರೆಗೂ. ಸೊ ಕೊಟ್ಟಿರೋ ಪರ್ಸೆಂಟೇಜ್ ಕಾಂಪೋಸಿಷನ್ಸ್ ನ ಅದರ ಅಟೋಮಿಕ್ ವೆಯ್ಟ್ಸ್ ಇಂದ ಡಿವೈಡ್ ಮಾಡಿದ್ದೀನಿ. ಸೊ 4.07 ಡಿವೈಡ್ ಬೈ 1 ಅಂದಾಗ 4.07 ಬರುತ್ತೆ. ಸೊ ನೆಕ್ಸ್ಟ್ 24.47 ಡಿವೈಡ್ ಬೈ 12 ಅಂದಾಗ ಸೊ ಇದು 2.02 ಬರುತ್ತೆ. ನೆಕ್ಸ್ಟ್ ಇದು ಬಂದು 71.65 ಡಿವೈಡ್ ಬೈ 35 ಪಾಯಿಂಟ್ ಅಂದಾಗ ಇದು 2.01 ಬರುತ್ತೆ. ಈಗ ಏನೇನ್ ಮಾಡಿದೆ ನಾನು? ಕೊಟ್ಟಿರೋ ಪ್ರಾಬ್ಲಮ್ ನಲ್ಲಿ ಹೈಡ್ರೋಜನ್ ಇದೆ, ಕಾರ್ಬನ್ ಇದೆ, ಕ್ಲೋರಿನ್ ಇದೆ, ಮೂರನ್ನು ಬರ್ಕೊಂಡೆ.
ಹೈಡ್ರೋಜನ್ ಇಂದ ಪರ್ಸೆಂಟೇಜ್ ಬರ್ಕೊಂಡೆ, ಕಾರ್ಬನ್ ಇಂದ ಪರ್ಸೆಂಟೇಜ್ ಬರ್ಕೊಂಡಿದ್ದೀನಿ, ಕ್ಲೋರಿನ್ ಇಂದ ಪರ್ಸೆಂಟೇಜ್ ಬರ್ಕೊಂಡಿದ್ದೀನಿ. ಆ ಪರ್ಸೆಂಟೇಜಸ್ ನ ಅಟೋಮಿಕ್ ವೇಟ್ಸ್ ಇಂದ ಡಿವೈಡ್ ಮಾಡಿದ್ದೀನಿ. ಹೈಡ್ರೋಜನ್ ಇಂದ ಅಟೋಮಿಕ್ ವೇಟ್ 1, ಹಾಗಾಗಿ ಇದನ್ನ 1 ಇಂದ ಡಿವೈಡ್ ಮಾಡಿದ್ದೀನಿ. ಕಾರ್ಬನ್ 12, ಹಾಗಾಗಿ ಇದನ್ನ 12 ಇಂದ ಡಿವೈಡ್ ಮಾಡಿದ್ದೀನಿ. ಕ್ಲೋರಿನ್ 35.5, ಹಾಗಾಗಿ ಇದನ್ನ 35.5 ಇಂದ ಡಿವೈಡ್ ಮಾಡಿದ್ದೀನಿ. ನನಗೆ ಇಷ್ಟು ನಂಬರ್ಸ್ ಬಂದಿದೆ. ಇದನ್ನ ನೆಕ್ಸ್ಟ್ ನಾನು ಹೋಲ್ ನಂಬರ್ಗೆ ಕನ್ವರ್ಟ್ ಮಾಡಬೇಕು. ಹೋಲ್ ನಂಬರ್ ಕನ್ವರ್ಟ್ ಮಾಡುವಾಗ ಇದರಲ್ಲಿ ಕಡಿಮೆ ಲೀಸ್ಟ್ ಯಾವುದಿದೆಯೋ ಅದನ್ನ ಎಲ್ಲಾದ್ರಿಂದಲೂ ಡಿವೈಡ್ ಮಾಡಿ. ಇದು 4.07, 2.02, 2.01 ಇಷ್ಟೊಂದು ಕಡಿಮೆ ನಂಬರ್ ಅಂದ್ರೆ ಕಡಿಮೆ ವ್ಯಾಲ್ಯೂ ಇರೋದು ಯಾವುದು 2.01. ಹಾಗಾಗಿ ಇದನ್ನು ನಾನು 2.01, ಇದನ್ನು 2.01, ಇದನ್ನು 2.01 ಎಲ್ಲವನ್ನು 2.01 ಇಂದ ಡಿವೈಡ್ ಮಾಡ್ತೀನಿ. ಸೊ ಇದು 2.01 ಅಂದ್ರೆ ಇದು ಎಷ್ಟಾಗುತ್ತೆ? ಇದು 2 ಆಗುತ್ತೆ, ಇದು 1 ಆಗುತ್ತೆ, ಇದು 1 ಆಗುತ್ತೆ. ಸೊ ಈಗ ನನಗೆ ಹೋಲ್ ನಂಬರಿಗೆ ಕನ್ವರ್ಟ್ ಆಯಿತು. ಹೈಡ್ರೋಜನ್ ಎಷ್ಟಿದೆ? 2 ಇದೆ. ಕಾರ್ಬನ್ ಎಷ್ಟಿದೆ? 1 ಇದೆ. ಕ್ಲೋರಿನ್ ಎಷ್ಟಿದೆ? 1 ಇದೆ. ಸೊ ಹಾಗಾದ್ರೆ ಈಗ ನನಗೆ ಎಂಪೆರಿಕಲ್ ಫಾರ್ಮುಲಾ ಸಿಗುತ್ತೆ. ಏನದು? ಎಂಪೆರಿಕಲ್ ಫಾರ್ಮುಲಾ ಈಕ್ವಲ್ ಟು ಏನ್ ಬಂತಮ್ಮ? H2C1 Cl1. ಅದನ್ನ ನಾನು CH2Cl ಬರೀಬೋದಲ್ವಾ? 1 ಕಾರ್ಬನ್ 2 ಹೈಡ್ರೋಜನ್ಸ್ 1 ಕ್ಲೋರಿನ್ Cl. ಸೊ ಫಸ್ಟ್ ಎಲಿಮೆಂಟ್ಸ್ ಬರ್ಕೊಳ್ಳೋದು, ಪರ್ಸೆಂಟೇಜ್ ಕಾಂಪೋಸಿಷನ್ಸ್ ಬರ್ಕೊಳ್ಳೋದು, ಅದರ ಅಟೋಮಿಕ್ ವೆಯ್ಟ್ ಇಂದ ಡಿವೈಡ್ ಮಾಡೋದು, ಬಂದಿರೋ ರೇಷಿಯೋಸ್ ನಲ್ಲಿ ಸಿಂಪಲ್ ವ್ಯಾಲ್ಯೂ ಅಥವಾ ಸ್ಮಾಲ್ ವ್ಯಾಲ್ಯೂ ಯಾವ್ದಿದೆ ಇದನ್ನ ಎಲ್ಲಾದ್ರಿಂದ ಡಿವೈಡ್ ಮಾಡಿ ಹೋಲ್ ನಂಬರ್ಸ್ ಅಲ್ಲಿ ಬರುತ್ತೆ. ಹೈಡ್ರೋಜನ್ 2 ನಂಬರ್ ಬಂದಿದೆ, ಕಾರ್ಬನ್ 1 ನಂಬರ್ ಬಂದಿದೆ, ಕ್ಲೋರಿನ್ 1 ನಂಬರ್ ಬಂದಿದೆ. ಇಲ್ಲಿ ಬಂದಿರೋ ನಂಬರ್ಸ್ ನ ಬರ್ಕೊಂಡಿದ್ದೀನಿ. C1 H2 Cl. ಇದು ಎಂಪೆರಿಕಲ್ ಫಾರ್ಮುಲಾ. ಏನಮ್ಮ ಇದು? ಎಂಪಿರಿಕಲ್ ಫಾರ್ಮುಲಾ. ನೆಕ್ಸ್ಟ್ ಏನ್ ಕಂಡುಹಿಡಿಬೇಕು? ಎಂಪಿರಿಕಲ್ ಫಾರ್ಮುಲಾ ವೆಯ್ಟ್ ಕಂಡುಹಿಡಿಬೇಕು. ಏನ್ ಕಂಡುಹಿಡಿಬೇಕು? ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್. ಇದರ ವೆಯ್ಟ್ ಕಂಡುಹಿಡಿಬೇಕು. ಅಟೋಮಿಕ್ ವೇಟ್ಸ್ ದ ಸಮೇಷನ್. ಕಾರ್ಬನ್ ಎಷ್ಟು ನಂಬರ್ ಇದೆ? 12. ಅಟೋಮಿಕ್ ವೇಟ್ ಎಷ್ಟು? 12 into 1. So 12 is the atomic weight of carbon. Number ಎಷ್ಟಿದೆ? 1. ಪ್ಲಸ್ ಹೈಡ್ರೋಜನ್ ಅಟೋಮಿಕ್ ವೇಟ್ 1. ಎಷ್ಟು ನಂಬರ್ ನಲ್ಲಿದೆ? 2 ನಂಬರ್ಸ್. ಪ್ಲಸ್ ಕ್ಲೋರಿನ್ 35.5 ಎಷ್ಟಿದೆ? 1 ಮಾಡಿ. 12 ಪ್ಲಸ್ 2 ಪ್ಲಸ್ 35.5. So 12 plus 2 14. 14 plus 35 ಅಂದ್ರೆ ಇದು 49.5 ಗ್ರಾಮ್. ಈಗ ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್. ಫಸ್ಟ್ ಎಂಪೆರಿಕಲ್ ಫಾರ್ಮುಲಾ ಕಂಡಿಡಿದ್ವಿ, ನೆಕ್ಸ್ಟ್ ಅದನ್ನ ಬರ್ಕೊಂಡ್ವಿ. ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್ ಕಂಡಿಡಿದ್ವಿ. ನೆಕ್ಸ್ಟ್ n ವ್ಯಾಲ್ಯೂ ಕಂಡಿಡಿದ್ವಿ. n ಈಕ್ವಲ್ ಟು ಏನಮ್ಮ ಫಾರ್ಮುಲಾ? ಮಾಲಿಕ್ಯುಲರ್ ವೆಯ್ಟ್ ಡಿವೈಡೆಡ್ ಬೈ ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್ ಅಲ್ವಾ? ಮಾಲಿಕ್ಯುಲರ್ ವೆಯ್ಟ್ ಡಿವೈಡೆಡ್ ಬೈ ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್. ಮಾಲಿಕ್ಯುಲರ್ ವೆಯ್ಟ್ ಪ್ರಾಬ್ಲಮ್ ನಲ್ಲಿ ಅವನೇ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? 98.96 ಡಿವೈಡೆಡ್ ಬೈ ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್ ಎಷ್ಟು ಬಂದಿದೆ? 49.5. ಸೊ ಇಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು 1. ಎಷ್ಟು ಬರ್ತಿದೆ? n ಈಕ್ವಲ್ ಟು ಎಷ್ಟು ಬರ್ತಪ್ಪ? ಇದು ರೇಷಿಯೋ ಮಾಡಿದ್ರೆ ಎಷ್ಟು ಬರುತ್ತೆ? n ಈಕ್ವಲ್ಸ್ ಟು 1.99 ಬರುತ್ತೆ. ಆಲ್ಮೋಸ್ಟ್ ಈಕ್ವಲ್ ಟು ಎಷ್ಟು? 2. ಹಾಗಾಗಿ n ಈಕ್ವಲ್ಸ್ ಟು 2 ತಗೊಳ್ತೀನಿ. n is equals to 1.999 ಏನಂದ್ರೆ ಅದು ಆಲ್ಮೋಸ್ಟ್ ಈಕ್ವಲ್ ಟು 2. ಸೊ ನೆಕ್ಸ್ಟ್ ಏನ್ ತಗೊಳ್ತೀನಿ ನಾನು? ಮಾಲಿಕ್ಯುಲರ್ ಫಾರ್ಮುಲಾ ಈಕ್ವಲ್ ಟು ಮಾಲಿಕ್ಯುಲರ್ ಫಾರ್ಮುಲಾ ಏನು? ಎಂಪೆರಿಕಲ್ ಫಾರ್ಮುಲಾ ಟೇಕನ್ n ಟೈಮ್ಸ್. ಈಗ ಎಂಪೆರಿಕಲ್ ಫಾರ್ಮುಲಾನು ಕಂಡುಹಿಡಿದಿರಿ, n ವ್ಯಾಲ್ಯೂನು ಕಂಡುಹಿಡಿದಿರಿ, ಸಬ್ಸ್ಟಿಟ್ಯೂಷನ್ ಮಾಡಿ. ಸೊ ಎಷ್ಟು ಬಂತಪ್ಪ ಎಂಪೆರಿಕಲ್ ಫಾರ್ಮುಲಾ ಅಲ್ಲಿ? CH2Cl. n ವ್ಯಾಲ್ಯೂ ಎಷ್ಟು ಬಂತಮ್ಮ? 2. ಸೊ ಏನ್ ಬರುತ್ತೆ? ಮಾಲಿಕ್ಯುಲರ್ ಫಾರ್ಮುಲಾ ಈಕ್ವಲ್ ಟು C2H2 2s are 4 Cl2. C2H4Cl2 is the molecular formula of that compound. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಪ್ರಾಬ್ಲಮ್ ನಲ್ಲಿ ಎಲಿಮೆಂಟ್ಸ್ ಕೊಟ್ಟಿರ್ತಾನೆ, ಆ ಎಲಿಮೆಂಟ್ಸ್ ಇನ ಪರ್ಸೆಂಟೇಜ್ ಕಾಂಪೋಸಿಷನ್ಸ್ ಕೊಟ್ಟಿರ್ತಾನೆ, ಮಾಲಿಕ್ಯುಲರ್ ವೇಟ್ ಕೊಟ್ಟಿರ್ತಾನೆ, ಎಂಪೆರಿಕಲ್ ಫಾರ್ಮುಲಾ ಮತ್ತೆ ಮಾಲಿಕ್ಯುಲರ್ ಫಾರ್ಮುಲಾ ಕಂಡುಹಿಡಿಯೋಕೆ ಹೇಳಿರ್ತಾನೆ. ಫಸ್ಟ್ ನೀವು ಯಾವ್ಯಾವ ಎಲಿಮೆಂಟ್ ಕೊಟ್ಟಿದ್ದಾನೆ ನೋಡ್ಕೊಳ್ಬೇಕು, ಬರ್ಕೊಳ್ಬೇಕು. ಇಲ್ಲಿ ಹೈಡ್ರೋಜನ್ ಇದೆ, ಕಾರ್ಬನ್ ಇದೆ, ಕ್ಲೋರಿನ್ ಇದೆ, 3 ಬರ್ಕೊಂಡಿದ್ದೀನಿ. ಅದರ ಪರ್ಸೆಂಟೇಜ್ ಕಾಂಪೋಸಿಷನ್ಸ್ ಕೊಟ್ಟಿದ್ದಾನೆ, ಅವನು ಬರ್ಕೊಂಡಿದ್ದೀನಿ.
ನೆಕ್ಸ್ಟ್ ಅದನ್ನ ಅದರ ಅಟೋಮಿಕ್ ವೆಯ್ಟ್ ಇಂದ ಡಿವೈಡ್ ಮಾಡಿದ್ದೀನಿ, ರೇಷಿಯೋ ವ್ಯಾಲ್ಯೂ ಬರುತ್ತೆ. ಇದರಲ್ಲಿ ಸ್ಮಾಲ್ ವ್ಯಾಲ್ಯೂ ಅಥವಾ 2.01, ಎಲ್ಲವನ್ನು 2.01 ಇಂದ ಡಿವೈಡ್ ಮಾಡ್ತೀನಿ. ನನಗೆ ನಂಬರ್ಸ್ ಹೋಲ್ ನಂಬರ್ ಬಂದಿದೆ. ಅದರಲ್ಲಿ 2 ಹೈಡ್ರೋಜನ್ಸ್ ಇದೆ, 1 ಕಾರ್ಬನ್ ಇದೆ, 1 ಕ್ಲೋರಿನ್ ಆಟಮ್ ಇದೆ. ಹಾಗಾಗಿ ಎಂಪೆರಿಕಲ್ ಫಾರ್ಮುಲಾ CH2Cl ಆಗುತ್ತೆ. ಇದರ ವೆಯ್ಟ್ ಕಂಡುಹಿಡ್ಕೊಳ್ತೀನಿ, 49.5 ಆಗುತ್ತೆ. ನೆಕ್ಸ್ಟ್ ಎನ್ ವ್ಯಾಲ್ಯೂ ಕಂಡುಹಿಡ್ಕೊಳ್ತೀನಿ, ಮಾಲಿಕ್ಯುಲರ್ ವೆಯ್ಟ್ ಬೈ ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್. ಮಾಲಿಕ್ಯುಲರ್ ವೆಯ್ಟ್ ಅವರೇ ಕೊಟ್ಟಿದ್ದಾರೆ 98.96, ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್ ನೀವು ಕಂಡುಹಿಡಿದಿದೆ 49.5. ಇದನ್ನ ಮಾಡಿದಾಗ ನಿಮಗೆ ಎನ್ ವ್ಯಾಲ್ಯೂ 2 ಬರುತ್ತೆ. ಆ ಎನ್ ವ್ಯಾಲ್ಯೂ ಇಟ್ಕೊಂಡು ಎಂಪೆರಿಕಲ್ ಫಾರ್ಮುಲಾ ಇಟ್ಕೊಂಡು ಮಾಲಿಕ್ಯುಲರ್ ಫಾರ್ಮುಲಾ ಈಕ್ವಲ್ ಟು ಎಂಪೆರಿಕಲ್ ಫಾರ್ಮುಲಾ ಟೇಕನ್ n ಟೈಮ್ಸ್. ಎಂಪೆರಿಕಲ್ ಫಾರ್ಮುಲಾ ಏನ್ ಬಂದಿತ್ತು CH2Cl, n ವ್ಯಾಲ್ಯೂಸ್ ಬಂದಿತ್ತು 2 ಬಂದಿತ್ತು, ಮಲ್ಟಿಪ್ಲೈ ಮಾಡಿದ್ರೆ C2H4Cl2. ದಿಸ್ ಇಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಕಾಂಪೌಂಡ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಪರ್ಸೆಂಟೇಜ್ ಕಾಂಪೋಸಿಷನ್ಸ್ ಮೇಲೆ ಪ್ರಾಬ್ಲಮ್ಸ್ ಮಾಡಿಸಿದ್ದೀನಿ, ಜೊತೆಗೆ ಎಂಪೆರಿಕಲ್ ಫಾರ್ಮುಲಾ ಅಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಕಂಡುಹಿಡಿಯೋದನ್ನ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಮೇ ಬಿ ಫಸ್ಟ್ ಚಾಪ್ಟರ್ಗೆ ನಿಮಗೆ ಇನ್ನೊಂದು ಅಥವಾ 2 ಕ್ಲಾಸ್ ಮಾಡ್ತೀನಿ. ಸೊ ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.